ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶಿರಡಿಯಲ್ಲಿ ಮಹಾಯೋಗ ಸಂಪನ್ನರು ದಯಾಮಯರು ಆದ ಬಾಬಾರವರು ಪ್ರತಿದಿನ ಭಕ್ತರಿಗೆ ಹಣನ ಹಂಚ್ತಾ ಇದ್ದರು. ಅವರಿಗೆ ಬಂದ ದಕ್ಷಿಣೆ ರೂಪದಲ್ಲಿ ಪ್ರತಿದಿನ ಅವರು ತಮ್ಮ ಭಕ್ತರಿಗೆ ಹಣನ ವಾಪಸ್ಸು ಹಂಚ್ತಾಯಿದ್ರು. ಕೆಲವು ಭಕ್ತರಿಗೆ ಕೆಲವ್ರಿಗೆ 10 ರೂಪಾಯಿ, ಇನ್ನು ಕೆಲವ್ರಿಗೆ 20 ರೂಪಾಯಿ, ಮತ್ತು ಕೆಲವ್ರಿಗೆ 50 ರೂಪಾಯಿ, ಈ ಥರ ಭಕ್ತರಿಗೆ ಹಣನ ಹಂಚ್ತಾಯಿದ್ರು. ಇದನ್ನು ಕೇಳಿ ಭಜನಾ ಮೇಳದವರು ಬಾಬಾನ ಸನ್ನಿಧಿಗೆ ಬಂದು ಹಣದಾಸೆಯಿಂದ ಬಂದು ಅಲ್ಲಿ ಭಜನೆ ಮಾಡ್ತಾರೆ. ಆದರೆ ಆ ಭಜನೆಯಲ್ಲಿ ಯಜಮಾನನ ಪತ್ನಿಗೆ ಮಾತ್ರ ಹಣದಾಸೆ ಇರಲಿಲ್ಲ. ಅವಳ ಭಕ್ತಿಯನ್ನು ಕಂಡು ಬಾಬಾ ಅವಳಿಗೆ ರಾಮದರ್ಶನದಲ್ಲಿ ಗೋಚರವಾಗ್ತಾರೆ. ಇದನ್ನು ಕಂಡು ಅವಳಿಗೆ ತುಂಬ ಸಂತೋಷವಾಗಿ ಆನಂದ ಬಾಷ್ಪ ಬಂದು ಬಾಬಾನವರಿಗೆ ಕೈ ಮುಗಿದು ಅದನ್ನು ತನ್ನ ಪತಿಗೆ ಈ ವಿಷಯನ ತಿಳಿಸ್ತಾಳೆ. ಬಾಬಾ ಅವನ ಪತ್ನಿ ಹೇಳ್ತಾನೆ, ಎಲ್ಲರಿಗೂ ಬಾಬನ ರೂಪದಲ್ಲಿ ಮಾತ್ರ ಕಾಣಿಸ್ಕೊಂಡ್ರೆ ನಿನಗೆ ಮಾತ್ರ ಹೆಂಗೆ ರಾಮಚಂದ್ರನ ಥರ ಕಾಣ್ರು, ಇದು ನಿನ್ನ ಕೇವಲ ಭ್ರಮೆ ಅಂತ ಪರಿಹಾಸ್ಯ ಮಾಡಿಬಿಡ್ತಾನೆ. ಆದರೂ ಅವಳು ಕೋಪಗೊಳ್ಳಲಿಲ್ಲ. ಅದೇ ರೀತಿ ಬಾಬಾ ಆವಾಗವಾಗ ಅವಳಿಗೆ ಶ್ರೀರಾಮನ ರೂಪದಲ್ಲಿ ದರ್ಶನ ನೀಡ್ತಾ ಇರ್ತಾರೆ. ಕೆಲವು ದಿನ ನಂತರ ಅವಳ ಪತಿಗೆ ಒಂದು ಕನಸು ಬೀಳುತ್ತೆ. ಆ ಕನಸು ಏನಪ್ಪ ಅಂದರೆ, ಒಂದು ದೊಡ್ಡ ಪಟ್ಟಣ ಇರುತ್ತೆ. ಆ ಪಟ್ಟಣದಲ್ಲಿ ಅವನು ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲು ವಾಸ ಮಾಡ್ತಿರ್ತಾನೆ. ಬಂದಿಖಾನೆ ಹೊರಗಡೆ ಬಾಬಾ ನಿಂತಿರ್ತಾರೆ. ಆಗ ಬಾಬಾ ಅವ್ರನ್ನ ನೋಡಿ ರಾಮದಾಸಿ ದೀನಕಂಠದಿಂದ ಅಂತಾನೆ, ನಿಮ್ಮ ಕೀರ್ತಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೀನಿ, ನಮಗೆ ಯಾಕೆ ಈ ಥರ ಸಂಕಟ ಬರಬೇಕು, ನೀವಿದ್ದರೂ ಕೂಡ ಇಂಥ ಸಂಕಟ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅಂತ ಉತ್ತರ ಕೊಡ್ತಾರೆ. ಆಗ ಅವರು, ಬಾಬಾ ಇಂಥ ಕಷ್ಟ ಒದಗಿದರೂ ಪಾಪವನ್ನು ಈ ಜನ್ಮದಲ್ಲಂತೂ ನಾನು ಮಾಡಿಲ್ಲ, ಅದಕ್ಕೆ ಅಂತ ಅವನು ಹೇಳಿದಾಗ ಬಾಬಾ ಹೇಳ್ತಾರೆ, ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿ ಪಾಪದ ಕೃತ್ಯ ಮಾಡಿರಬಹುದು ಅಂತ ಹೇಳಿದಾಗ ಅವನಂತಾನೆ, ಬಾಬಾ ನನಗೆ ಪೂರ್ವ ಜನ್ಮದ ನೆನಪಿಲ್ಲ, ಹಾಗೆ ನಾನು ಪೂರ್ವ ಜನ್ಮದಲ್ಲಿ ಪಾಪ ಎಸಗಿದ್ರೂ ಕೂಡ ಅದನ್ನು ಒಣ ಹುಲ್ಲಂತೆ ಯಾಕೆ ನೀವು ಸುಡಬಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಬಾಬಾ ಅಂತಾರೆ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಪ್ರಶ್ನಿಸ್ತಾರೆ. ಅವನು ಇದೆ ಅಂತ ಉತ್ತರ ಕೊಡ್ತಾನೆ. ಸರಿ, ನೀನು ಕಣ್ಣು ಮುಚ್ಕೋ ಅಂತ ಹೇಳಿದಾಗ ಅವನು ಕಣ್ಣು ಮುಚ್ತಾನೆ. ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಏನೋ ಒಂದು ಕೆಳಗೆ ಬಿದ್ದ ಶಬ್ದ ಆಗುತ್ತೆ. ಮತ್ತೆ ಕಣ್ಣು ತೆರೆದು ನೋಡ್ತಾನೆ. ಬಂಧನದಿಂದ ಅವನು ಬಿಡುಗಡೆ ಆಗಿರ್ತಾನೆ. ಆಗ ಅವನು ಬಹಳ ಹೆದರಿಕೆಯಿಂದ ಬಾಬಾನನ್ನು ನೋಡ್ತಾನೆ. ಆಗ ಬಾಬಾ ಅಂತಾರೆ, ನೀನು ಸರಿಯಾಗಿ ಸಿಕ್ಕೊಂಡಿದ್ಯಾ, ನಿನ್ನ ಮತ್ತೆ ಬಂಧಿಸ್ತಾರೆ ಅಂತಂತ ಬಾಬಾ ಹೇಳ್ತಾರೆ. ಆಗ ಅವನು, ಬಾಬಾ ನಮಗೆ ನಿನ್ನ ಬಿಟ್ಟು ನನಗೆ ಯಾರೂ ರಕ್ಷಕರಿಲ್ಲ ಅಂತ ಬೇಡ್ಕೊಂಡಾಗ ಮತ್ತೆ ಬಾಬಾ ಅವನಿಗೆ ಪುನಃ ಕಣ್ಣು ಮುಚ್ಕೊಂತ ಅಂತ ಹೇಳ್ತಾರೆ. ಮತ್ತೆ ಅವನು ಕಣ್ಣು ಮುಚ್ಕೊಂಡು ನೋಡ್ತಾನೆ. ಬಂಧನದಿಂದ ಮುಕ್ತನಾಗಿ ಬಾಬಾರವರ ಪಕ್ಕದಲ್ಲಿರ್ತಾನೆ. ಆಗ ಬಾಬಂಗೆ ಅವನು ನಮಸ್ಕರಿಸ್ತಾನೆ. ಬಾಬಾ ಅಂತಾರೆ, ಈಗಿನ ನಮಸ್ಕಾರಕ್ಕೂ ಹಿಂದಿನ ನಮಸ್ಕಾರಕ್ಕೂ ವ್ಯತ್ಯಾಸವಿದೆಯಾ, ಯೋಚನೆ ಮಾಡಿ ಉತ್ತರ ಹೇಳು ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಅವನಂತಾನೆ, ಬಾಬಾ ಬೇಕಾದಷ್ಟು ವ್ಯತ್ಯಾಸ ಇದೆ. ಮೊದಲು ಮಾಡಿದ್ದು ಹಣದಾಸೆಯಿಂದಾಗಿತ್ತು, ಈಗ ನಿಮ್ಮನ್ನು ಪರಮಾತ್ಮ ಅಂತ ಭಾವಿಸಿ ನಾನು ನಮಸ್ಕಾರ ಮಾಡ್ತಿದ್ದೀನಿ. ಮತ್ತು ಮೊದಲು ಹಿಂದೂಗಳನ್ನು ನಾಶ ಮಾಡುವಂತಿರುವ ಮಹಮ್ಮದೀಯರಿಂದ ಭಯ ಇತ್ತು, ಆದರೆ ಅಂತಂದು ಹೇಳ್ತಾನೆ. ಆಗ ಬಾಬಾ ಅಂತಾರೆ, ನಿಮಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇದೆಯಾ ಅಂದಾಗ ಅವನು ಅದಕ್ಕೆ ಇಲ್ಲ ಅಂತಾನೆ. ಆಗ ಸರಿ, ನೀನು ಮನೆಯಲ್ಲಿ ಪಂಜ ಪೂಜಿಸ್ತಾ ಇಲ್ವಾ, ಕಾಕಾಬೀಡಿ ಎಂಬ ಮಹಮ್ಮದೀಯ ದೇವರನ್ನ ಮದುವೆ ಮುಂತಾದ ಸಂದರ್ಭಗಳಲ್ಲಿ ನೀವು ಪೂಜಿಸೋದಿಲ್ವಾ ಅಂತ ಕೇಳಿದಾಗ ಅವನು ಹೌದು ಬಾಬಾ ಅಂತ ಒಪ್ಕೋತಾನೆ. ಸರಿ, ಬಾಬಾ ಅಂತಾರೆ, ನಿನಗೆ ಇನ್ನೇನು ಬೇಕು ಅಂತ ಕೇಳಿದಾಗ ನನ್ನ ಗುರು ರಾಮದಾಸರನ್ನ ನೋಡಬೇಕು ಅಂತಂತ ಅವನು ಅಪೇಕ್ಷಿಸ್ತಾನೆ. ಆಗ ಸರಿ ಆಯಿತು, ಅವನು ಹಿಂತಿರುಗಿ ನೋಡ್ತಾನೆ. ಅವನು ಕಂಡಿದ್ದೇನು, ಗುರು ರಾಮದಾಸರನ್ನ ಕಾಣ್ತಾನೆ. ಆಗ ಬಾಬಾ ಅವನಿಗೆ ಆಶ್ಚರ್ಯ ಆಗುತ್ತೆ. ಸರಿ ಬಾಬಾ, ಇನ್ನೇನು ನಮಸ್ಕಾರ ಮಾಡಬೇಕು, ಅವನು ಹೋಗಿ ನಮಸ್ಕಾರ ಮಾಡಬೇಕು ಇನ್ನೇನು ಬಾಬಂಗೆ ರಾಮದಾಸಿಗೆ ಅಂದ ತಕ್ಷಣ ಮಾಯ ಆಗಿಬಿಡ್ತಾರೆ. ಆಗ ಸರಿ, ಅವನು ಕುತೂಹಲದಿಂದ, ಬಾಬಾ ನೀವು ಬಹಳ ವಯಸ್ಸಾಗಿರೋರಂತೆ ಕಾಣ್ತಿದ್ದೀರಾ, ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ತಾನೆ. ಅದಕ್ಕೆ ಬಾಬಾ, ಏನು ನಾನು ಮುದುಕ ಆಗಿದ್ದೀನ, ಆಯಿತು ನನ್ನ ಜೊತೆ ಓಡ್ಬಾ ಅಂತ ಓಡಿಸ್ತಾರೆ ಅವನ ಹಿಂದೆನೇ, ಬಾಬನ ಹಿಂದೆನೇ ಅವನು ಓಡಿ ಬರ್ತಾನೆ. ಓಡೋಕ್ಕೆ ಶುರು ಮಾಡ್ತಾನೆ. ಅವನು ಹಿಂಬಾಲಿಸ್ತಾನೆ. ಓಡೋಡ್ತಾ ಬಾಬಾ ಮಾಯ ಆಗಿಬಿಡ್ತಾರೆ.
ಆಗ ಅವನಿಗೆ ತಕ್ಷಣ ಎಚ್ಚರ ಆಗ್ಬಿಡುತ್ತೆ. ಇದಿಷ್ಟು ಕನಸು ಅವನಿಗೆ. ಎಚ್ಚರವಾಗಿ ನೋಡ್ತಾನೆ, ಯಾರೂ ಕಾಣಿಸ್ಲಿಲ್ಲ. ಕನಸಲ್ಲಿ ಎಲ್ಲ ಕಂಡಿದ್ದು ಕೂಲಂಕುಷವಾಗಿ ಯೋಚಿಸಿದಾಗ ಅವನ ಮನೋಭಾವ ಬದಲಾಗುತ್ತೆ. ಆತ ಬಾಬನ ಮಹಿಮೆಯನ್ನು ತಿಳ್ಕೊತಾನೆ. ಮುಂದೆ ಅವನ ಅನುಮಾನ ಎಲ್ಲ ದೂರವಾಗಿ ಪರಮ ಭಕ್ತ ಆಗ್ತಾನೆ. ಕೇವಲ ಸ್ವಪ್ನ ಮಾತ್ರ, ನಡೆದ ಸಂಭಾಷಣೆ ಮಾತ್ರ ಅವನ ಮೇಲೆ ಪರಿಣಾಮ ಬೀರುತ್ತೆ. ಮರುದಿನ ಅವನು ಮಸೀದಿಗೆ ಆರತಿಗೆ ಬರ್ತಾನೆ. ಆಗ ಬಾಬಾ ಅವರಿಗೆ 2 ರೂಪಾಯಿ ಕೊಟ್ಟು ಬರ್ಫಿ ಕೊಟ್ಟು, ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುತ್ತಾನೆ, ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಬಾಬಾ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅವನಿಗೆ ಶಿರಡಿಲಿ ಜಾಸ್ತಿ ಹಣ ದೊರಕಲಿಲ್ಲ, ಆದರೆ ಜೀವನ ಪರ್ಯಂತ ಮುಂದೆ ಅವನಿಗೆ ಬೇಕಾದಷ್ಟು ಹಣ ದೊರಕಿ ಅವನಿಗೆ ಸಂತೋಷವಾಗಿರ್ತಾನೆ. ಮತ್ತು ಬಾಬಾ ತೆಂಡೂಲಕರ ಮುಂಬಯಿಯ ಬಾಂದ್ರಾದ ರಘುನಾಥ ತೆಂಡೂಲ್ಕರ ಅವರ ಹೆಂಡತಿ ಬಾಬಾರವರ ಬಹಳ ಭಕ್ತರಾಗಿರ್ತಾರೆ. ಶ್ರೀಮತಿ ಸಾವಿತ್ರಿಬಾಯಿ ತೆಂಡೂಲ್ಕರ್ ಅವರು ಸಾಯಿ ಲೀಲೆಗಳನ್ನು 800 ಪಾದಗಳಲ್ಲಿ ಸಾಯಿ ಭಜನಾ ಮಾಲಾ ಎಂಬ ಪುಸ್ತಕದಲ್ಲಿ ರಚಿಸ್ತಾರೆ. ತೆಂಡೂಲ್ಕರ್ ಅವರ ಮಗ ಬಾಬು ಮೆಡಿಕಲ್ ಪರೀಕ್ಷೆಗೆ ಕುಳಿತಿದ್ದು ಹಗಲಿರುಳು ಕೂಡ ಓದ್ತಾ ಇರ್ತಾನೆ. ಕೆಲವು ಜ್ಯೋತಿಷಿಗಳಂತಾರೆ ವಿಚಾರಿಸಿದಾಗ ಅವನಿಗೆ ಈ ಸಲ ಗ್ರಹಗತಿಗಳು ಸರಿಯಾಗಿಲ್ಲ, ಮುಂದಿನ ಸಾರಿ ಪರೀಕ್ಷೆಯಲ್ಲಿ ಜಯ ಪಡೆಯಬಹುದು ಅಂತ ಹೇಳ್ಬಿಡ್ತಾರೆ. ಇದು ಅವನ ಮನಸ್ಸನ್ನು ಕಲಕಿ ಅವನಿಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ ಅವನು ತಾಯಿ ಜೊತೆ ಶಿರಡಿಗೆ ಬರ್ತಾನೆ. ಬಾಬಾ ಅವರನ್ನು ಸಂದರ್ಶಿಸಿ ಅವರ ಮಗನ ವಿಚಾರವನ್ನು ಕೂಡ ಅವಳ ತಾಯಿ ಪ್ರಸ್ತಾಪಿಸ್ತಾಳೆ. ಇದನ್ನು ಕೇಳಿದ ಬಾಬಾ ಹೇಳ್ತಾರೆ, ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು, ಜಾತಕ ಜ್ಯೋತಿಷ್ಯ ಎಲ್ಲನೂ ಸುಡು, ಚೆನ್ನಾಗಿ ಓದ್ಕೊಂಡು ಪರೀಕ್ಷೆಯಲ್ಲಿ ಕೂತ್ಕೊಳ್ಳಿ, ಖಂಡಿತವಾಗಿ ಈ ಸಾರಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾನೆ, ನನ್ನ ಮಾತಲ್ಲಿ ನಂಬಿಕೆ ಇಡಿ ಅಂತ ಬಾಬಾ ಹೇಳ್ತಾರೆ. ಸಾವಿತ್ರಿಬಾಯಿ ಅವರು ಹೇಳ್ತಾರೆ, ಬಾಬಾ ಅವರವರ ಸಂದೇಶನ ಮಗನಿಗೆ ತಿಳಿಸ್ತಾಳೆ. ಆಗ ಅವನು ಕಷ್ಟಪಟ್ಟು ಓದಿ ಪರೀಕ್ಷೆಗೆ ಕುಳಿತುಕೋತಾನೆ. ಆದರೆ ತೇರ್ಗಡೆ ಆಗ್ತೀನೋ ಇಲ್ಲವೋ ಎಂಬ ಅನುಮಾನದಿಂದ ಅವನು ಮೌಖಿಕ ಪರೀಕ್ಷೆಗೆ ಹೋಗೋದೇ ಇಲ್ಲ. ಆದರೆ ಪರೀಕ್ಷಿತರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿದೆ, ಮೌಖಿಕ ಪರೀಕ್ಷೆಗೂ ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಈ ರೀತಿ ಅವನು ಉತ್ಸಾಹಗೊಂಡು ಬಾಬು ಮೌಖಿಕ ಪರೀಕ್ಷೆಯನ್ನು ಸಹ ಮುಗಿಸಿ ತೇರ್ಗಡೆ ಹೊಂದಿ ಚೆನ್ನಾಗಿ ಅಂಕಗಳನ್ನೆಲ್ಲ ತಗೋತಾನೆ. ಇದು ಬಾಬಾರವರ ಮಹಿಮೆ ಅಂತ ನಾವು ಹೇಳ್ಬೋದು. ಅವನಿಗೆ ಬಂದಿದ್ದ ಅನುಮಾನ ಎಲ್ಲ ಹೋಗುತ್ತೆ. ಮತ್ತು ನಮ್ಮನ್ನು ಬಾಬಾ ಪರೀಕ್ಷಿಸ್ತಾರೆ. ಆದರೆ ನಾವು ದೃಢವಾಗಿ ನಿಶ್ಚಲವಾಗಿ ಬಾಬಾರವ್ರನ್ನ ನಂಬಿದ್ರೆ ನಮ್ಮ ಪ್ರಯತ್ನಗಳೆಲ್ಲ ಫಲಿಸುತ್ತೆ. ಆಗ ಒಂದು ಸಲ ಅವನಿಗೆ ಈ ಹುಡುಗನ ತಂದೆಗೆ ಕಂಪ್ನೀಲಿ ಅವನಿಗೆ ಇದಾಗುತ್ತೆ, ಒಂದು ಕಂಪ್ನೀಲಿ ಕೆಲಸ ಮಾಡ್ತಿರ್ತಾನೆ. ಆದರೆ ಅವನಿಗೆ ವಯಸ್ಸಾಗಿರೋದ್ರಿಂದ ಅವ್ರ ತಂದೆಗೆ ಸ್ವಲ್ಪ ವಿರಾಮ ಬೇಕುತ್ತೆ, ರಜಾ ಪಡಿತಾರೆ. ಆದರೂ ಕೂಡ ಅವನ ಪರಿಸ್ಥಿತಿ ಸುಧಾರಿಸಲಿಲ್ಲ. ಅವನು ಕಾರಣ ಇಲ್ಲದೆ ನಿವೃತ್ತಿ ಹೊಂದಬೇಕಾಗತ್ತೆ. ಪ್ರಾಮಾಣಿಕವಾಗಿ ಅವರು ಸೇವೆ ಮಾಡೋದ್ರಿಂದ ಅವರ ಸಂಸ್ಥೆಯವರು ಅವರಿಗೆ ವಿರಾಮ ವೇತನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವರಿಗೆ 150 ರೂಪಾಯಿ ಸಂಬಳ ಬರ್ತಿರುತ್ತೆ. ಆದರೆ ಅವ್ರ ವೇತನ 75 ರೂಪಾಯಿ ಸಿಗ್ಬೋದು ಅಂತ ಅವರು ಮುಂದಿನ ಜೀವನ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವರ ಪತ್ನಿ ಶ್ರೀಮತಿ ತೆಂಡೂಲ್ಕರ್ ಅವರ ಪತ್ನಿಗೆ ಸ್ವಪ್ನದಲ್ಲಿ ಬಾಬಾ ಕಾಣಿಸ್ಕೊಂಡು, ನಿನ್ನ ಪತಿಗೆ 100 ರೂಪಾಯಿ ವಿರಾಮ ವೇತನ ಸಿಕ್ಕಿದ್ರೆ ಸಂತೋಷ ಆಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವರು, ಬಾಬಾ ನಮ್ಮನ್ನೇನು ಕೇಳ್ತೀರಾ, ನಿಮಗೆಲ್ಲ ಸಂಪೂರ್ಣ ನಿಮಗೆ ಗೊತ್ತಿದೆ, ಮತ್ತು ನಿಮ್ಮಲ್ಲಿ ನಮಗೆ ಸಂಪೂರ್ಣ ಇದೆ ಬಾಬಾ ಅಂತ ಅಂದಾಗ ಬಾಬಾ ಅವರು 110 ರೂಪಾಯಿ ವಿರಾಮ ವೇತನ ಅವರಿಗೆ ಬಾಬಾರವರ ಅನುಗ್ರಹದಿಂದ ದಂಪತಿಗಳಿಗೆ ಸಿಗುತ್ತೆ. ಮತ್ತು ಇದರಿಂದ ಅವರಿಗೆ ಅಪಾರವಾದ ಅಪರಿಮಿತವಾದ ಭಕ್ತಿ ಬರುತ್ತೆ. ಮತ್ತು ಬಾಬಾರವ್ರಿಗೂ ಕೂಡ ಅವ್ರ ಮೇಲೆ ಪ್ರೀತಿ ಇರುತ್ತೆ. ಮತ್ತು ಮುಂದೆ ಕ್ಯಾಪ್ಟನ್ ಆಟೆ ಅವರು ಬಾಬಾರವರ ಭಕ್ತರಾಗಿರ್ತಾರೆ. ಒಂದಿನ ಬಾಬಾ ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ನನ್ನ ಜ್ಞಾಪಕವಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆಟೆ ಅವರು ಬಾಬಾರವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು, ತಾಯಿನ ಮಗು ಮರೆಯಲು ಸಾಧ್ಯವೇ, ಅದು ಜೀವಿಸಲು ಇರೋಕ್ಕೆ ಸಾಧ್ಯನಾ ಅಂತ ಹೇಳಿ ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾರವರಿಗೆ ಅಡಿಗೆ ಸಿದ್ಧಪಡಿಸಲು ತಯಾರು ಮಾಡ್ತಾರೆ. ಆವಾಗ ತಕ್ಷಣ ಅವರಿಗೆ ಎಚ್ಚರ ಆಗ್ಬಿಡುತ್ತೆ ಸ್ವಪ್ನದಲ್ಲಿ. ಮತ್ತು ಆಗ ಅವರು ಎಚ್ಚರ ಆದಾಗ
ಅವ್ರು ತಂದಿರೋ ಅವರು ಒಂದು ಸ್ವಲ್ಪ ಪದಾರ್ಥಗಳನ್ನೆಲ್ಲ ತೊಗೊಂಬಂದು ಏನು ಗ್ವಾಲಿಯರಿಗೆ ಬರ್ತಾರೆ. ಆಗ ಅಲ್ಲಿಂದ ಶಿರಡಿಗೆ ಹೋಗೋವ್ರ ಜೊತೆ 12 ರೂಪಾಯಿನ ಕೊಟ್ಟು ಕಳಿಸ್ತಾರೆ. ಅದರಲ್ಲಿ 2 ರೂಪಾಯಿ ತರಕಾರಿ ಉಪಯೋಗಿಸಿ ಇನ್ನು 10 ರೂಪಾಯಿನ ಬಾಬಾರವರಿಗೆ ದಕ್ಷಿಣೆಯಾಗಿ ಅರ್ಪಿಸ್ಬಿಡಿ ಅಂತ ಹೇಳಿ ಕಳಿಸ್ತಾರೆ. ಆಗ ಅವ್ರ ಸ್ನೇಹಿತರು ಶಿರಡಿಗೆ ಬಂದು ತರಕಾರಿ ಕೊಂಡ್ಕೊಳ್ತಾರೆ. ಆದರೆ ವಾಲಪಾಪಾಡಿ ಪಲ್ಯ ದೊರೆಯಲಿಲ್ಲ, ಅಲ್ಲಿ ಅವ್ರಿಗೆ ಸಿಗಲಿಲ್ಲ. ಆಗ ಅಲ್ಲಿಗೆ ಅಕಸ್ಮಾತಾಗಿ ಒಬ್ಬಳ ಮಹಿಳೆ ಹತ್ರ ಬರ್ತಾಳೆ. ಅವಳ ಹತ್ರ ಪಾಪಾಡಿ ಶೇಂಗಾ ದೊರೆಯುತ್ತೆ. ಅದೆಲ್ಲವನ್ನು ತೆಗೆದುಕೊಂಡು ಮಸೀದಿಗೆ ಹೋಗಿ ಆಟೆಯವರ ಪರವಾಗಿ ಬಾಬಾರವರಿಗೆ ನೈವೇದ್ಯನ ಅರ್ಪಿಸ್ತಾರೆ ಅವ್ರ ಸ್ನೇಹಿತರು. ಈ ಶ್ರೀಮತಿ ನಿಮೋಣಕಾರ ಅವರು ಈ ತರಕಾರಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅಡುಗೆ ತಯಾರು ಮಾಡಿ ಬಾಬಾರವರಿಗೆ ಬಡಿಸ್ತಾರೆ. ಆಗ ಬಾಬಾ ಅವರು ವಾಲಪಾಪಾಡಿ ಮಾತ್ರ ತಿನ್ನೋತಿರೋದನ್ನು ನೋಡಿ ಎಲ್ರಿಗೂ ಆಶ್ಚರ್ಯವಾಯಿತು. ಆಗ ಈ ಸಮಾಚಾರನ ಅವರು ತಮ್ಮ ಮಿತ್ರರಿಗೆ ತಿಳಿಸಿದಾಗ ಆಟೆಯವರು ತುಂಬ ಸಂತೋಷ ಆಗುತ್ತೆ. ಮತ್ತು ಪವಿತ್ರವಾದ ರೂಪಾಯಿ ಇನ್ನೊಂದು ಸಾರಿ ಆಟೆಯವರಿಗೆ ಬಾಬಾರವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ 1 ರೂಪಾಯಿ ಪಡಿಬೇಕು ಅಂತ ಆಸೆ ಆಗುತ್ತೆ. ಆಗ ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆ 1 ರೂಪಾಯಿನ ಕೊಟ್ಟು ಕಳಿಸ್ತಾರೆ. ಅವನು ಶಿರಡಿ ತಲುಪಿ ಬಾಬಾರವರ ದರ್ಶನ ಪಡೆದು ದಕ್ಷಿಣೆ ಕೊಡಲು ಬಾಬಾ ಅವರು ಅದನ್ನು ತಮ್ಮ ಜೋಬಲ್ಲೇ ಇಟ್ಕೊಳ್ತಾರೆ. ನಂತರ ಆಟೆ ಅವರು ಕೊಟ್ಟ ರೂಪಾಯಿಯನ್ನು ಕೊಡಲು ಅದನ್ನು ತಿರುಗಿಸಿ ನೋಡ್ತಾರೆ. ಮೇಲೆ ಕಿಸಿದು ಆಟ ಆಡುತ್ತಾ ಊದಿಯೊಡನೆ ಆ ರೂಪಾಯಿಯನ್ನು ಹಿಂತಿರುಗಿಸಿ ಇದನ್ನು ಅದರ ಮಾಲೀಕನಿಗೆ ಕೊಡು ಅಂತ ಹೇಳ್ತಾರೆ. ಅವನಿಂದ ನನಗೇನೂ ಬೇಕಿಲ್ಲ, ಅವನು ಶಾಂತಿ ಮತ್ತು ತೃಪ್ತಿಯಿಂದ ಇರಲಿ ಅಂತ ಅಂತಾರೆ. ಅವನು ಗ್ವಾಲಿಯರ್ಗೆ ಬಂದು ನಡೆದ ಎಲ್ಲ ಸಂಗತಿಯನ್ನು ಆಟೆಯವರಿಗೆ ತಿಳಿಸಿದಾಗ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟವಾದ ಪವಿತ್ರ ನಾಣ್ಯವನ್ನು ಅವನು ಕೊಡ್ತಾನೆ. ವಾಮನ ನಾರ್ವೇಕರ ಅವರು ಬಾಬಾರವರನ್ನ ಬಹಳ ಪ್ರೀತಿಸ್ತಿರ್ತಾರೆ. ಒಮ್ಮೆ ಅವರು ಶ್ರೀರಾಮ ಕಂಠೀವರಾಹನ ತಗೊಂಬಂದು ಸಾಯಿಬಾಬಾರ ಹಸ್ತಸ್ಪರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕು ಅಂತ ಬಾಬಾರವರ ಕೈಗಿಡ್ತಾರೆ. ಆಗ ಬಾಬಾ ಅವ್ರಿಗೆ ಏನು ಮಾಡ್ತಾರೆ, ಅದನ್ನು ಸುಮ್ಮನೆ ಜೋಬಳಕ್ಕೆ ಹಾಕ್ಕೊಂಬಿಡ್ತಾರೆ. ಆಗ ಶ್ಯಾಮ ನಾರ್ವೇಕವರ ಪರ ಮಾತಾಡ್ತಾರೆ. ಬಾಬಾ ಅವ್ರನ್ನ ವಾಪಸ್ ಅವರಿಗೆ ಹಿಂತಿರುಗಿಸಿ ಕೊಡಿ, ಅವರ ರಾಮಕಂಠೀವರಾಹನ ಅಂತಂತ ಹೇಳ್ತಾರೆ. ಆಗ ಬಾಬಾ ಅಂತಾರೆ, ಅವನಿಗೇಕೆ ಇದನ್ನು ಮರಳಿ ವಾಪಸ್ ಕೊಡಬೇಕು, ನಾವೇ ಇಟ್ಕೊಳ್ಳೋಣ, 25 ರೂಪಾಯಿ ಕೊಟ್ಟರೆ ಅವನು ಅದನ್ನು ನಮಗೆ ಕೊಡ್ತಾನೆ ಅಂತ ಬಾಬಾ ಹೇಳ್ತಾರೆ. ಆಗ ವಾಮನ ಏನು ಮಾಡ್ತಾರೆ, 25 ರೂಪಾಯಿಯನ್ನು ಬಾಬಾರವರ ಮುಂದಿಡ್ತಾರೆ. ಆಗ ಬಾಬಾರ ಅಂತ ಹೇಳ್ತಾರೆ, ಇದರ ಬೆಲೆ 25 ರೂಪಾಯಿಗಿಂತ ಅಧಿಕವಾದದ್ದು, ಶ್ಯಾಮ ಇದನ್ನು ನೀನೇ ಇಟ್ಕೋ, ಇದನ್ನು ನಿನ್ನ ಹತ್ರ ಇಟ್ಕೊಂಡು ಪೂಜಾಗೃಹದಲ್ಲಿಟ್ಟು ಪೂಜಿಸು ಅಂತ ಬಾಬಾ ಹೇಳ್ತಾರೆ. ಈ ವಿಚಿತ್ರ ನಡತೆಗೆ ಯಾರಿಗೂ ಕೂಡ ವಾಪಸ್ಸು ಹಿಂತಿರುಗಿ ಮಾತನಾಡೋ ಧೈರ್ಯ ಇರಲಿಲ್ಲ. ಅಂದರೆ ಯಾರಿಗೆ ಯಾವುದು ಯೋಗ್ಯ ಮತ್ತು ಅರ್ಹವಾದುದು ಎಂಬುದು ಬಾಬಾರವರಿಗೆ ಮಾತ್ರ ಗೊತ್ತಿತ್ತು. ಓಂ ಸಾಯಿರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.